ಹೊಸ ವರ್ಷದಲ್ಲಿ ಮಂಗಳ ಸಂಚಾರ ಕೆಲ ರಾಶಿಯವರಿಗೆ ಸವಾಲುಗಳನ್ನು ಹೆಚ್ಚಿಸಲಿದೆ. ಈ ಅಶುಭ ಫಲ ಪಡೆಯುವ ರಾಶಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುತ್ತೆ. ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದಾದ ಮಂಗಳ 2026 ಏಪ್ರಿಲ್ ತಿಂಗಳಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸಲಿದ್ದಾನೆ. ಈ ಪ್ರಮುಖ ಗ್ರಹ ಪರಿವರ್ತನೆ ಅನ್ನುವಂಥದ್ದು ಎಲ್ಲ ರಾಶಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಧೈರ್ಯ, ಶಕ್ತಿ ಮತ್ತು ಯುದ್ಧವನ್ನು ಪ್ರತಿನಿಧಿಸುವ ಮಂಗಳ ಗ್ರಹ ಪ್ರತಿ 45 ದಿನಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸ್ತಾನೆ. ಏಪ್ರಿಲ್ 2ನೇ ತಾರೀಕು 2026ರಂದು ಮಂಗಳ ಮೀನ ರಾಶಿಗೆ ಸಾಗ್ತಾನೆ. ಇದು ಮೀನರಾಶಿಯಲ್ಲಿ ಸಾಗೋದ್ರಿಂದ ಕೆಲವು ರಾಶಿಗೆ ಕೆಟ್ಟ ಫಲಿತಾಂಶವನ್ನು ನೀಡಲಿದೆ. ಹಾಗಾದರೆ ಮಂಗಳನ ಸ್ಥಾನ ಬದಲಾವಣೆಯಿಂದ ಅಶುಭ ಫಲಗಳನ್ನು ಅನುಭವಿಸುವ ಆ ದುರಾದೃಷ್ಟಕರ ರಾಶಿಗಳು ಯಾರ್ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೇಷರಾಶಿ. ಮಂಗಳ ಮೇಷರಾಶಿಯ ಅಧಿಪತಿ. ಮೇಷರಾಶಿಯ ಜಾತಕದ 12ನೇ ಮನೆಯಲ್ಲಿ ಮಂಗಳ ಸಂಚಾರ ಮಾಡ್ತಾನೆ. ಇದು ಮೇಷರಾಶಿಯವರ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಎದುರಾಗ್ತವೆ. ಜೊತೆಗೆ ಬಡ್ತಿ, ಸಂಬಳ ಹೆಚ್ಚಳ ಇತ್ಯಾದಿಗಳಲ್ಲಿ ವಿಳಂಬವಾಗುವಂಥ ಸಾಧ್ಯತೆ ಕೂಡ ಇದೆ. ಉದ್ಯಮಿಗಳಾಗಿದ್ದರೆ ಕಠಿಣ ಸಮಯ ಇದು. ಆರ್ಥಿಕ ನಷ್ಟದ ಸಾಧ್ಯತೆ ಕೂಡ ಇದೆ. ಈ ಸಮಯದಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅಲ್ಲದೆ ಆರೋಗ್ಯ ಸಮಸ್ಯೆಗಳು ಎದುರಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹೀಗಾಗಿ ಹೊರಗಿನ ಆಹಾರವನ್ನು ತ್ಯಜಿಸುವುದು ಬಹಳ ಒಳ್ಳೆಯದು. ಮಂಗಳ ಸಂಚಾರದ ಸಮಯದಲ್ಲಿ ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು. ಯಾಕಂದರೆ ನಿಮ್ಮ ಕೋಪ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಬಿರುಕು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಮಂಗಳನ ಕೆಟ್ಟ ಪ್ರಭಾವ ಕಡಿಮೆ ಮಾಡೋದಕ್ಕೆ ನೀವು ಶನಿದೇವನನ್ನು ಪೂಜೆ ಮಾಡಬೇಕು. ಇನ್ನು ಸಿಂಹರಾಶಿ. ಸಿಂಹರಾಶಿಯ 8ನೇ ಮನೆಯಲ್ಲಿ ಮಂಗಳ ಸಂಚಾರ ಶುಭಕರವಾಗಿಲ್ಲ. ಇದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಕುಟುಂಬ ಜೀವನದಲ್ಲಿ ವಿವಿಧ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಸಿಂಹರಾಶಿಯವರಿಗಿದೆ. ವಿಶೇಷವಾಗಿ ಪ್ರಮುಖ ಹಣಕಾಸಿನ ವಿಷಯದಲ್ಲಿ 100 ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು. ಇಲ್ಲಾಂದರೆ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ. ಕೆಲವು ವಿಷಯದ ಬಗ್ಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಜಗಳ ಆಗುವ ಸಾಧ್ಯತೆ ಇದೆ. ಜೊತೆಗೆ ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳೋದು ಒಳ್ಳೆಯದು. ವಿದೇಶ ಪ್ರಯಾಣ ಮಾಡುವಾಗ 100 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಜೊತೆಗೆ ಮಂಗಳ ಈ ಸಮಯದಲ್ಲಿ ಅಪಘಾತಗಳನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಚಾಲನೆ ಮಾಡುವಾಗ, ಡ್ರೈವಿಂಗ್ ಮಾಡ್ತಾ ಇದ್ದರೆ ಅಥವಾ ಎಲ್ಲಾದರೂ ಪ್ರಯಾಣ ಹೋಗುವಾಗ ಬಹಳ ಜಾಗರೂಕರಾಗಿರಬೇಕು. ಈ ಎಲ್ಲ ತೊಂದರೆಗಳಿಂದ ಮುಕ್ತಿ ಪಡೆಯೋದಕ್ಕೆ ಪರಶಿವನೊಂದಿಗೆ ಅಂದರೆ ಈಶ್ವರನೊಂದಿಗೆ ನೀವು ವಿಘ್ನ ವಿನಾಯಕನನ್ನೂ ಕೂಡ ಪೂಜಿಸೋದು ಬಹಳ ಒಳ್ಳೆಯದು. ಇನ್ನು ಕನ್ಯರಾಶಿ. ಕನ್ಯರಾಶಿ 7ನೇ ಮನೆಯಲ್ಲಿ ಮಂಗಳ ಸಂಚಾರ ಕುಜದೋಷವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಮಂಗಳ ಸಂಚಾರ ಕನ್ಯರಾಶಿಯವರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಈ ಅವಧಿಯಲ್ಲಿ ಕನ್ಯರಾಶಿಯವರು ದಾಂಪತ್ಯ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ನಿರಂತರ ಖರ್ಚು ಹೆಚ್ಚಾಗುತ್ತೆ. ಹಣ ನಿರ್ವಹಣೆ ಕಷ್ಟವಾಗುತ್ತೆ. ಹೂಡಿಕೆ ವಿಷಯದಲ್ಲಿ ಜಾಗರೂಕರಾಗಿರೋದು ಬಹಳ ಒಳ್ಳೆಯದು. ಎಲ್ಲೇ ಹೂಡಿಕೆ ಮಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೀವು ಹೂಡಿಕೆ ಮಾಡೋದು ಒಳ್ಳೆಯದು. ಉದ್ಯಮಿಗಳಾಗಿದ್ದರೆ ಹಣ ನೀಡುವಾಗ, ಯಾರಿಗಾದರೂ ಹಣ ಕೊಡುವಾಗ ಅಥವಾ ನೀವು ಅವರಿಂದ ಪಡೆಯುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮತ್ತು ಇಲ್ಲ ಅಂತಂದರೆ ಈಗ ಎಲ್ಲದು ಸರಿಯಾದ ಸಲಹೆ ಇಲ್ಲದೆ ಹೂಡಿಕೆ ಮಾಡಿದ್ರೆ ನಷ್ಟಕ್ಕೆ ಕಾರಣವಾಗುತ್ತೆ. ವೈವಾಹಿಕ ಜೀವನ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರುತ್ತೆ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. ಮತ್ತು ಈ ಅವಧಿಯಲ್ಲಿ ನಿಮ್ಮ ಕೆಲವು ಪ್ರಮುಖ ವಸ್ತುಗಳು ಕಳ್ಳತನವಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಡೋದಕ್ಕೆ ಪ್ರಯತ್ನ ಪಡಬೇಕು. ಮಂಗಳನ ಪ್ರಭಾವ ಕಡಿಮೆ ಮಾಡೋದಕ್ಕೆ ಲಕ್ಷ್ಮೀ ದೇವಿಯನ್ನು 3 ಶುಕ್ರವಾರ ದೇವಸ್ಥಾನದಲ್ಲಿ ಪೂಜಿಸೋದು ಬಹಳ ಮಂಗಳಕರ. ಇನ್ನು ಧನುರಾಶಿಯವರಿಗೆ. ಧನುರಾಶಿಯ 4ನೇ ಮನೆಯಲ್ಲಿ ಮಂಗಳ ಸಂಚಾರ ಅಷ್ಟು ಒಳ್ಳೆಯದಲ್ಲ. ಇದು ಮಂಗಳಕರವಾಗಿಲ್ಲ. ಮೀನರಾಶಿಯಲ್ಲಿ ಮಂಗಳನ ಸಂಚಾರ ನಿಮಗೆ ಧನುರಾಶಿಯವರಿಗೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಈ ಸಮಯದಲ್ಲಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಸಣ್ಣ ವಿಷಯಗಳು ಕೂಡ ಸಮಸ್ಯೆಗಳಲ್ಲಿ ಕೊನೆಗೊಳ್ಳುವಂಥ ಸಾಧ್ಯತೆ ಇದೆ. ದೊಡ್ಡದಾಗಿ ಕಾಣಿಸುತ್ತೆ. ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಒತ್ತಡ ಜಾಸ್ತಿ ಆಗುತ್ತೆ. ಹಣದ ಕೊರತೆಯಿಂದಾಗಿ ನೀವು ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ ಈ ಒಂದು ಧನುರಾಶಿಯವರು. ಮತ್ತು ಅನಗತ್ಯವಾಗಿ ಸುಮ್ಮನೆ ಖರ್ಚುಗಳು ಜಾಸ್ತಿ ಆಗಿಬಿಡ್ತವೆ. ಇನ್ನು ಉದ್ಯೋಗಿಗಳಾಗಿದ್ದರೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ.
ಪ್ರತಿಸ್ಪರ್ಧಿಗಳ ಕುತಂತ್ರದಿಂದಾಗಿ ನಿಮಗೆ ಬಡ್ತಿ, ಸಂಬಳ ಮತ್ತು ಉನ್ನತ ಸ್ಥಾನ ಕೈತಪ್ಪುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಧಿಕಾರಿಗಳು ಕೆಲಸದಲ್ಲಿ ಜಾಗರೂಕರಾಗಿರಬೇಕು. ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳ ಜೊತೆ ಸಾಧ್ಯತೆ ಇದೆ, ಅಂದರೆ ಜಗಳವಾಡುವ ಸಾಧ್ಯತೆ ಇದೆ. ಆದ್ದರಿಂದ ಬಹಳ ಜಾಗರೂಕರಿರಬೇಕು. ಶತ್ರುಗಳ ಕುತಂತ್ರದಿಂದ ಪಾರಾಗುವುದಕ್ಕೆ ಆಂಜನೇಯನನ್ನು ನೀವು ಪೂಜೆ ಮಾಡಿ ಹನುಮಾನ್ ಚಾಲೀಸವನ್ನು ಪಠಿಸೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿ 2ನೇ ಮನೆಯಲ್ಲಿ ಮಂಗಳ ಸಂಚಾರ ಮಾಡಲಿದ್ದಾನೆ. ಇದು ಅಶುಭ ಫಲಗಳನ್ನು ನೀಡಲಿದೆ. ಮಂಗಳ ವೈವಾಹಿಕ ಜೀವನದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾನೆ. ಹಾಗೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಮತ್ತು ವಿರಹಕ್ಕೆ ಕಾರಣವಾಗುತ್ತೆ ಇದು ಈ ಒಂದು ಸಂಚಾರ ಅನ್ನುವಂಥದ್ದು. ಮತ್ತು ಆರ್ಥಿಕ ಜೀವನ ನೀವಂದುಕೊಂಡಂತೆ ಇರೋದಿಲ್ಲ, ಅಷ್ಟು ಸುಲಭವಾಗಿರೋದಿಲ್ಲ. ಸ್ವಲ್ಪ ಕಷ್ಟ ಅನುಭವಿಸಬೇಕಾಗತ್ತೆ. ಅಧಿಕ ಶ್ರಮಕ್ಕೆ ನಿರೀಕ್ಷಿತ ಲಾಭ, ಅಂದರೆ ನೀವು ಜಾಸ್ತಿ ಕಷ್ಟಪಡ್ತೀರಿ, ಶ್ರಮ ಹಾಕ್ತೀರಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ. ಇದರಿಂದಾಗಿ ನೀವು ಚಿಂತೆಯಲ್ಲಿ ಮುಳುಗ್ತೀರಿ. ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬಹಳ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಕಾನೂನು ವಿವಾದಗಳಿಂದ ಬಹಳ ದೂರ ಇರೋದು ತುಂಬ ಒಳ್ಳೆಯದು. ಈ ಎಲ್ಲ ಸಮಸ್ಯೆಗಳ ಪರಿಣಾಮ ಕಡಿಮೆ ಮಾಡೋದಕ್ಕೆ ನೀವು ವಿಷ್ಣು ಪೂಜೆಯನ್ನು ಮಾಡಬೇಕಾಗತ್ತೆ ಕುಂಭರಾಶಿಯವರು. ಇದರಿಂದ ಆದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.